ಅಪಘಾತ ಮತ್ತು ಅನಾರೋಗ್ಯ ಎರಡೂ ಸಹಿತ ಆಕಸ್ಮಿಕನೇ, ಅನಿರೀಕ್ಷಿತನೇ. ಆದರೆ ಸ್ವಲ್ಪ ಮುಂಜಾಗ್ರತೆ ವಹಿಸಿದರೆ ಎರಡನ್ನೂ ಸಹಿತ ಸ್ವಲ್ಪ ಮಟ್ಟಿಗೆ ತಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ, ಆಕ್ಸಿಡೆಂಟ್, ಪ್ರಾಣಾಪಾಯದಿಂದ ಪಾರು. ಸಿ.ಟಿ. ರವಿಯವರ ಕಾರು ಅಪಘಾತ, ಸಿ.ಟಿ. ರವಿ ಪ್ರಾಣಾಪಾಯದಿಂದ ಪಾರು. ಸ್ನೇಹಿತರೆ, ಈ ಎರಡೂ ಸಹಿತ ಆಕ್ಸಿಡೆಂಟ್ ನಡೆದಿರೋದು ರಾತ್ರಿ 3ರಿಂದ 5 ಗಂಟೆ ಒಳಗಡೆ. ಇದಕ್ಕೆ ಕಾರಣ ಏನು? ಇದರಿಂದಾಗೋ ಪರಿಣಾಮಗಳೇನು? ಹಾಗೂ ಇದಕ್ಕೆ ಪರಿಹಾರ ಏನು? ಸ್ನೇಹಿತರೆ, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ಪ್ರಜಾಕೀಯ ಶ್ರೀನಿವಾಸ್, ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕಾರಣ, ವಿಡಿಯೋದ ಕೊನೆಯಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ MLC ಚನ್ನರಾಜ ಅಟ್ಟಿಹೊಳೆಯವರು ರಾತ್ರಿ CLP ಸಭೆಯನ್ನು ಮುಗಿಸಿ ಹೊರಡುವಾಗ ಸ್ವಲ್ಪ ಲೇಟ್ ಆಗಿತ್ತು. ಆದರೂ ಸಹಿತ ಬೆಳಗಾವಿಯಲ್ಲಿ ನಾಳೆ ಕಾರ್ಯಕ್ರಮ ಇದೆ ಅಂತ ರಾತ್ರಿಯೇ ಪ್ರಯಾಣ ಬೆಳೆಸಿದ್ದಾರೆ. ಬೆಳಗಾವಿಗೆ ಸ್ವಲ್ಪ ದೂರದಲ್ಲೇ, ಸಮಯ ಒಂದು 5 ಅವರೇಜು, ಕಿತ್ತೂರು ತಾಲೂಕು ಅಮಟೆಕಟ್ಟೆ ಬಳಿ ನಾಯಿ ಅಡ್ಡ ಬಂತು ಅಂತ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ರೂಟು. ಆ ಕಡೆಯಿಂದ ಟೆಂಪೋ ಬಂದ್ಬಿಟ್ಟಿದೆ. ಹಾಗಾಗಿ ಟೆಂಪೋಗೆ ಟಚ್ ಆಗಿ ಹೈವೇಯಿಂದ ಸರ್ವಿಸ್ ರೋಡ್ಗೆ ಹೋಗಿದೆ ಕಾರು. ಸರ್ವಿಸ್ ರೋಡಿಗೆ ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆದರೆ ಕಾರು ಹೈ ಎಂಡ್ ಆಗಿದ್ದರಿಂದ ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ. ಪುಣ್ಯಕ್ಕೆ ಯಾರಿಗೂ ಸಹಿತ ಪ್ರಾಣಾಪಾಯ ಆಗಿಲ್ಲ. ಕಾರು ನುಚ್ಚುನೋದಾಗಿರೋದನ್ನು ನೋಡಿದರೆ 100% ಎಫೆಕ್ಟ್ ಆಗಿದೆ ಅಂದ್ಕೋಬೇಕು. ಅಷ್ಟರ ಮಟ್ಟಿಗೆ ಆಕ್ಸಿಡೆಂಟ್ ಘೋರವಾಗಿದೆ. ಸ್ನೇಹಿತರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ. ಅವರ ತಮ್ಮರಿಗೆ ಸಣ್ಣ ಪುಟ್ಟ ಗಾಯ ಆದ್ರಿಂದ ಸಮಸ್ಯೆ ಏನೂ ಇಲ್ಲ. ಡ್ರೈವರ್ ಅವರು ಸಹಿತ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳ್ತಾರೆ, ಬಟ್ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸ್ನೇಹಿತರೆ, ಅದೇ ಥರ ಸಿ.ಟಿ. ರವಿಯವರು ಸಹಿತ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ರಾತ್ರಿ 12 ಗಂಟೆಗೆ ಚಿಕ್ಕಮಗಳೂರಿಂದ ಹೊರಡ್ತಾರೆ. ಚಿಕ್ಕಮಗಳೂರಿಂದ ಹೊರಟು ಅವ್ರ ಕಾರು ಕುಣಿಗಲ್ ತಾಲೂಕು ಯರೂರು ಬೆಳೆ ರಸ್ತೆ ಪಕ್ಕದಲ್ಲಿದ್ದಂತಹ 2 ಕಾರುಗಳಿಗೆ ಆಕ್ಸಿಡೆಂಟ್ ಮಾಡುತ್ತೆ. ಸ್ಥಳದಲ್ಲೇ 2 ಸಾಯ್ತಾರೆ. ಸಿ.ಟಿ. ರವಿಯವ್ರ ಕಾರು ಸಹಿತ ರಸ್ತೆಯಿಂದ ಕೆಳಗಡೆ ಹೋಗಿ ಪಲ್ಟಿ ಆಗುತ್ತೆ. ಆದರೆ ಸಿ.ಟಿ. ರವಿಯವರಿಗೆ ಸಣ್ಣ ಪುಟ್ಟ ಗಾಯ ಆಗುತ್ತೆ, ಪ್ರಾಣಾಪಾಯದಿಂದ ಪಾರಾಗುತ್ತಾರೆ. ಸ್ನೇಹಿತರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ.ಟಿ. ರವಿ ಏನಂದ್ರು? ಈ ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಳಗ ಇದೆಯಲ್ಲ, ಈ ಆಕ್ಸಿಡೆಂಟಿಂದಲೇ ಸ್ಟಾರ್ಟ್ ಆಗಿದ್ದು. ಸಿ.ಟಿ. ರವಿಯವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅಂದರು ಅಂತ, ಅದಕ್ಕೆ ಸಿ.ಟಿ. ರವಿಯವರು ಮತ್ತೇನೋ ಅಂದರು ಅಂತ ದೊಡ್ಡ ರಾದ್ಧಾಂತ ಆಗೋಯ್ತು. ಆದರೂ ಸಹಿತ ಸಿ.ಟಿ. ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚನ್ನರಾಜ ಅಟ್ಟಿಹೊಳೆಯವರಿಗೆ ಬೇಗ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಒಳ್ಳೆ ವಿಚಾರ. ಸ್ನೇಹಿತರೆ,
ಈ ಆಕ್ಸಿಡೆಂಟ್ಗಳಿಗೆ ಕಾರಣ ಏನು? ನಂಬರ್ 1, ಈ ಆಕ್ಸಿಡೆಂಟ್ ನಡೆದಿರೋದೆಲ್ಲದೂ ಸಹಿತ ನಾನು ಅಂಕಿಅಂಶ ಹೇಳ್ತಿರೋದು, ನಮ್ಮ ದೇಶದಲ್ಲಿ ಕಾರ್ ಆಕ್ಸಿಡೆಂಟ್ ಅಥವಾ ಬೈಕ್ ಆಕ್ಸಿಡೆಂಟ್ ಆಗೋದು ಅಥವಾ ಆಕ್ಸಿಡೆಂಟೇ ಆಗೋದು ಬೆಳಗಿನ ಜಾವ 3ರಿಂದ ಅಥವಾ 12 ಗಂಟೆಯಿಂದ 5 ಗಂಟೆವರೆಗೆ. ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ಒಳಗಡೆ 70% ಆಫ್ ದಿ ಆಕ್ಸಿಡೆಂಟ್ ಈ ಟೈಮಲ್ಲೇ ಆಗುತ್ತಂತೆ. ನಂಬರ್ 2, ಇದು ಆಕ್ಸಿಡೆಂಟ್ ಆಗಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂದರೆ ಅತಿ ವೇಗ ಮತ್ತು ಅಜಾಗರೂಕತೆ. ಅತಿ ವೇಗ ಅಂದರೆ ಈ ಹೈ ಎಂಡ್ ಕಾರ್ಗಳು 125, 150 ಹೋದ್ರೂ ಸಹಿತ ಅಳ್ಳಾಡಲ್ಲ. ಎಲ್ಲ ಹೈವೇಸ್. ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಸಾಕು, ರೋಡಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು. ನಂಬರ್ 3, ಇದಕ್ಕೆ ಪ್ರಕೃತಿನೇ ಕಾರಣನೋ ಅಥವಾ ನೀವೇ ಕಾರಣನೋ ನನಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಡ್ರೈವರ್ಸ್ಗಳಿಗೆ ಅವರು ಹೊಟ್ಟೆಪಾಡಿಗೋಸ್ಕರ ನಿಮ್ಮ ಹತ್ರ ಕೆಲಸ ಮಾಡ್ತಿರ್ತಾರೆ. ಆದರೆ ನೀವು ರಾತ್ರಿ 12 ಗಂಟೆಗೆ ಹೊರಟು ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ಇರಬೇಕು ಅಂದರೆ ಅವ್ರು ಏನು ಮಾಡಬೇಕು? ಕಾರ್ ಓಡಿಸ್ಲೇಬೇಕು. ಈ ಪ್ರಕೃತಿ ದತ್ತವಾಗಿ ನೈಸರ್ಗಿಕ ಅಲ್ವ ನಿದ್ದೆ ಅನ್ನೋದು, ಬೆಳಗಿನ ಜಾವ ಬಂದ್ಬಿಡುತ್ತೆ. 10 ವರ್ಷ ಓಡಿಸಿರ್ತಾರೆ, ಒಂದೇ ಒಂದು ಕ್ಷಣ ನಿದ್ದೆ ಬಂತು ಅಂದರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ಮೀನ್ಸ್ ಅನಿರೀಕ್ಷಿತ. ಇದಕ್ಕೆಲ್ಲ ಕಾರಣ ಯಾರು? ಡ್ರೈವರ್ ಕಾರಣನಾ ಅಥವಾ ಡ್ರೈವರ್ಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ನೀವು ಕಾರಣನಾ ಅಥವಾ ಸರ್ಕಾರದ ಪಾಲಿಸಿ ಕಾರಣನಾ? ಸ್ನೇಹಿತರೆ, ಇದಕ್ಕೆ ಪರಿಹಾರ ಏನು? ಯಾವುದೇ ನಂಬರ್ 1 ಪರಿಹಾರ, ಯಾವುದೇ ಹೈ ಎಂಡ್ ಕಾರ್ ಆಗಲಿ ಏನೇ ಆಗಲಿ ಸ್ಪೀಡ್ ಲಾಕರನ್ನು ಅಳವಡಿಸಬೇಕು. ಸ್ಪೀಡ್ ಲಾಕರ್, ವೇಗ ನಿಯಂತ್ರಣಗಳನ್ನು ಅಳವಡಿಸಬೇಕು. ಯಾವುದೇ ಕಾರ್ ಆದರೂ ಸಹಿತ 100ಕ್ಕಿಂತ ಹೆಚ್ಚು ಸ್ಪೀಡಲ್ಲಿ ಹೋಗಬಾರ್ದು. ಆ ಥರ ವೇಗ ನಿಯಂತ್ರಣಗಳನ್ನು ಅಳವಡಿಸಬೇಕು. ನಂಬರ್ 2, ಲಿಸನ್ ಕೇರ್ಫುಲಿ. ಯಾವುದೇ 2 ವೀಲರ್ ಆಗಲಿ ಅಥವಾ 4 ವೀಲರ್ ಆಗಲಿ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ, ನಾನು ಹೇಳ್ತಿರೋದು 2 ವೀಲರ್ ಮತ್ತು 4 ವೀಲರ್ಸ್ಗೆ, ರಸ್ತೆನಲ್ಲಿ ಸಂಚಾರ ಮಾಡಲಿಕ್ಕೆ ರದ್ದು ಮಾಡಬೇಕು, ನಿಷೇಧ ಮಾಡಬೇಕು. ಅಂದರೆ ರಾತ್ರಿ 12 ಗಂಟೆಯಿಂದ 5 ಗಂಟೆವರೆಗೆ ರಸ್ತೆನಲ್ಲಿ 2 ವೀಲರ್ ಮತ್ತು 4 ವೀಲರ್ಸ್ ಯಾವುದೇ ಕಾರ್ ಆಗಿರಲಿ ಯಾವುದೇ ಬೈಕ್ ಆಗಿರಲಿ ಟ್ರಾವೆಲ್ ಮಾಡಬಾರ್ದು. ಬಿಕಾಸ್ ನೀವು ಕರೆಕ್ಟಾಗಿ ಹೋಗ್ತಿರೋ, ನೀವು ತಪ್ಪು ಮಾಡ್ತಿರೋ ಪಾಪದರ್ದೆಲ್ಲ ಸತ್ತು ಹೋಗ್ತಾ ಇದ್ದಾರೆ. ಪ್ರಾಣಕ್ಕೆ ಯಾರು ಜವಾಬ್ದಾರಿ? ರಾತ್ರಿ ಓಡಿಸ್ತಾ ಇರ್ತಾನೆ ಡ್ರೈವರ್ ಸತ್ತೋದ ಅಂದರೆ ಡ್ರೈವರ್ ಫ್ಯಾಮಿಲಿಗೆ ಯಾರು ಜವಾಬ್ದಾರಿ? ಆದ್ದರಿಂದ ವೆರಿ ವೆರಿ ಸೀರಿಯಸ್ ಆಗಿ ಈ ಕಾನೂನನ್ನು ಸರ್ಕಾರ ಜಾರಿ ಮಾಡಬೇಕು. ಸಿ.ಟಿ. ರವಿ ಅವ್ರಿಗೂ ನಾನು ಹೇಳ್ತಿರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಹೇಳ್ತಿರೋದು, ರಾತ್ರಿ 12 ಆದಮೇಲೆ ರೆಸ್ಟ್ ತೊಗೊಳೋದು ಕಲ್ತ್ಕೊಳ್ಳಿ. ನೀವು ಅಲ್ಲ, ನಿಮ್ಮ ಡ್ರೈವರು ನಿಮ್ಮ ಜೀವ ಇರುತ್ತಲ್ವಾ. ಸ್ನೇಹಿತರೆ, ಇದನ್ನು ಕಾನೂನಾಗಿ ಮಾಡಬೇಕು. ಕಾನೂನು ಮಾಡಬೇಕು. ಇದು ಈ 2 ವಿಚಾರಗಳನ್ನು ಸರ್ಕಾರ ಅರ್ಥ ಮಾಡಿಕೊಂಡ್ರೆ 100% ಈ ಸ್ಟ್ರೈಕ್ ಅಂದರೆ ಈ ಆಕ್ಸಿಡೆಂಟ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು. ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತ ಹೇಳಿದರೆ, ಯಾವುದೇ ವ್ಯಕ್ತಿ ಅಥವಾ ಎಂತಹ ಶತ್ರುವಾಗಿದ್ದರೂ ಸಹಿತ ಕಷ್ಟ ಇದೆ ಎಂದಾಗ, ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಿ ಸಾಂತ್ವನ ಹೇಳಿ ಧೈರ್ಯ ತುಂಬೋದಿದೆಯಲ್ಲ, ಇದು ನಿಜವಾದ ಮಾನವ ಧರ್ಮ, ಇದು ನಿಜವಾದ ಸಂಸ್ಕಾರ. ಸ್ನೇಹಿತರೆ, ನನ್ನ ಈ ಮಾರಲ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರಿಗೂ ಈ ವಿಚಾರವನ್ನು ತಿಳಿಸಿ.
ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.